ಮನೆಯಿಂದ ಹೊರಟು ಆನ್ ದ ವೇ ಹೋಗ್ತಾ ಇದ್ದೀವಿ. ಚಲೋ ಲೆಟ್ಸ್ ಗೋ. చూడండి ఎంత పూల్ ఉంది. ಕರ್ನಾಟಕ ಪ್ರವಾಸೋದ್ಯಮ ನಂದಿನಿ ಕೊಲ್ಲ. ಮುಂದೆ ಇರೋರೆ ಕಾಣಿಸ್ತಾ ಇಲ್ಲ, ಸನ್ ರೈಸ್ ಎಲ್ಲಿ ಕಾಣಿಸುತ್ತೆ. Hello guys, this is the 5th time I'm coming here. ಆಯ್ತಾ 2 minutes ಅಂತಾರೆ ನನಗೆ. ಏನಿಗಾಗೋದು 2 minutes. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. అందరికీ నమస్కారం. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ దీపాన్యా వ్లాగ్స్. ಇವತ್ತು ಏನಪ್ಪ ವಿಶೇಷ ಅಂದರೆ ಬೆಳಗ್ಗೆನೆ ಎದ್ದು ರೆಡಿ ಆಗಿದ್ದೀವಿ. ಟೈಮ್ ನೋಡಿ 4:40. 1 minute ఉంది 4:40కి. ಸೊ ನಾವಿವತ್ತು ನಂದಿ ಹಿಲ್ಸ್ಗೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಆಲ್ರೆಡಿ ರೆಡಿ ಆಗಿದ್ದೀವಿ. ಸೊ ಬನ್ನಿ ಹೋಗೋಣ. ಕಾರಲ್ಲ, ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಬೈಕ್ ರೈಡ್, ಲಾಂಗ್ ರೈಡ್ ಎಲ್ಲ ಮನಿ. ಚಲೋ ಲೆಟ್ಸ್ ಗೋ. ಹೋಗೋಣ. ಹೆಂಗಿರುತ್ತೆ ಏನು ಅಂತೆಲ್ಲ ತೋರಿಸ್ತೀವಿ. ಬನ್ನಿ ಆನ್ ದ ವೇ ಹೋಗ್ತಾ ಸಿಗೋಣ. ಚಲೋ. ನೋಡಿ, ಇದೇ ಗಾಡಿಯಲ್ಲಿ ನಾವು ಇವತ್ತು ರೈಡ್ ಹೋಗ್ತಾ ಇರೋದು. ದಿಸ್ ಇಸ್ ಜಾವಾ 350. ನಂದಲ್ಲ ಗಾಡಿ, ಫ್ರೆಂಡ್ದು. ಸೊ ಕಮ್ ಲೆಟ್ಸ್ ಗೋ. ನೋಡಿ ಮೇಡಮ್ ಫುಲ್ಲು ರೆಡಿ ಆಗ್ಬಿಟ್ಟವ್ರು, ಪ್ಯಾಕ್. నేను చలికి తట్టుకోలేనమ్ము, నేను ఇట్లే ఉంటా. ನಾವು ಅಷ್ಟೇ ನೋಡಿ, ಫುಲ್. ఎవరైనా చూస్తే దొంగతనంకి వెళ్ళాలనుకుంటారు. ಸೊ ಬನ್ನಿ ಹೋಗೋಣ. ಚಲಂಗೆ ಬೇಬ್. చలో చలో. ಗೈಸ್, ಮನೆಯಿಂದ ಹೊರಟು ಆನ್ ದ ವೇ ಹೋಗ್ತಾ ಇದ್ದೀವಿ. ನೋಡಿ ಬೆಳಗ್ಗೆ ಹೆಂಗಿದೆ, ಫುಲ್ ಖಾಲಿ ನಮ್ಮ ಹೊಸಪೇಟೆ. ಅದೇ ಹಗ್ಲೊತ್ತು ಬಂದರೆ ಜನ ಸಾಗರ ಇರ್ತಾರೆ. ನಾವು ನೋಡಿ ಹೆಂಗೆ ರೆಡಿ ಆಗಿದ್ದೀರಿ ಫುಲ್ ಎಲ್ಲ. ಚಲೋ ಲೆಟ್ಸ್ ಗೋ. So guys, enter అయినాం నంది హిల్స్. ఇక్కడ నుంచి స్టార్ట్. పెద్ద చూడండి, రెడీ అయిపోయింది. ನೋಡಿ ನಾವು ಫುಲ್ ಹೆಲ್ಮೆಟ್ ಎಲ್ಲ ಹಾಕ್ತೀವಿ ನೀಟಾಗಿ. ನಮ್ಮನ್ನು ಬಿಟ್ಟು ಹೆಲ್ಮೆಟ್ ಹಾಕ್ತೀರಾ, ನೀಟಾಗಿ ಕವರ್ ಹಾಕ್ತೀರಾ ಬಂದರೆ ಬಿಡಲ್ಲ. ಏನೋ ಫುಲ್ ಎಲ್ಲ ಕವರ್ ಮಾಡ್ಬಿಟ್ಟವ್ರು ಸೈಡಲ್ಲೆಲ್ಲ.
ವೀಕ್ ಡೇಸ್ ಬಂದರೂ ಏನು ಜನ ಇದ್ದಾರೆ ನೋಡಿ ಇಲ್ಲಿ ನೋಡಿ ಟಿಕೆಟ್ ತೊಗೊಳಕ್ಕೆ ಹೆಂಗೆ ಕ್ಯೂ ಫುಲ್ ಜನ. ಇಲ್ಲಿ ಹೆಲ್ಮೆಟ್ ಕೌಂಟ್ರ್ ಇದೆ, ಬನ್ನಿ ಹೋಗಿ ಹೆಲ್ಮೆಟ್ ಇಟ್ಬಿಡೋಣ. ನೋಡಿ ಗೈಸ್, ಟಿಕೆಟ್ಸ್ ತೊಗೊಬೇಕು. ಸೊ ಅಡಲ್ಟ್ಸಿಗೆ ಬಂದ್ಬಿಟ್ಟು 20 ರೂಪೀಸ್, 2 ವೀಲರ್ಗೆ 30 ರೂಪೀಸ್. ಕ್ಯೂ ನೋಡಿ ಹೆಂಗಿದೆ, ಫುಲ್ಲು ಕ್ಯೂ ಜನ ಸಾಗರ. ಇನ್ನು ಸಂಡೇ ಸ್ಯಾಟರ್ಡೇಸ್ ಬಂದರೆ ಇನ್ನೇನು ಇರ್ತಾರೋ ಜನ ಗೊತ್ತಿಲ್ಲ. ನೋಡಿ ನಂದಿ ಹಿಲ್ಸ್ ಹತ್ರ ಎಂಟ್ರಿ ಟಿಕೆಟು ಒಬ್ಬರಿಗೆ 20 ರೂಪೀಸು, ಬೈಕಿಗೆ 30 ರೂಪೀಸು. ಆ್ಯಂಡ್ ಇಲ್ಲಿ ನೆಟ್ವರ್ಕೇ ವರ್ಕ್ ಆಗಲ್ಲ, ఫుల్ బరీ క్యాష్. సో ఇది కూడా బిజినెస్ ఎట్లా అంటే విశాల్ మార్ట్లో నుంచి బాటిల్ కొనుక్కొని వచ్చిండు. వాటర్ 50 రూపీస్ ఈ బాటిల్. ఇలా బాటిల్స్ పడగద్దంట. సో ఇంకా నెట్వర్క్ రాదు. సో క్యాష్ అడిగితే 10 రూపీస్ ఎక్స్ట్రా తీసుకుంటాం క్యాష్ ఇవ్వడానికి. సరే అని ఇచ్చేసి తీసుకున్నాం. చలో పోదాం. ನೋಡಿ ಹೆಂಗಿದೆ ಕ್ಲೈಮೇಟು, ಫುಲ್ಲು ನೋಡಿ ಏನು ಕಾಣಿಸ್ತಾ ಇಲ್ಲ, ಫುಲ್ಲು ಫಾಗು. ಐಕಾಗೈತೆ ಮಾತ್ರ. ಟಿಕೆಟ್ ಎಲ್ಲ ತೋರಿಸಿ ಬಂದ್ವಿ. ನೋಡಿ ಎಂಟ್ರಿ ನಂದಿ ಹಿಲ್ಸ್ ಎಂಟ್ರೆನ್ಸ್. ಇವತ್ತು ಟ್ಯೂಸ್ಡೇ ಆದರೂ ಏನು ಜನ ಇದ್ದಾರೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ಜನ. ಹೋಗಪ್ಪ, ಸ್ಯಾಟರ್ಡೆ ಸಂಡೇ ಇನ್ನು ಹೆಂಗಿರ್ತದೋ ಫುಲ್ಲು. ನೋಡಿ ಸನ್ರೈಸ್ ವ್ಯೂ ಪಾಯಿಂಟ್ ಅಂತೆ, ಬನ್ನಿ. ನೋಡಿ ಗೈಸ್, ಇಲ್ಲಿ ಒಂದು ಮಿನಿ ವ್ಯಾನ್ ಕೂಡ ಇದೆ, ಕರ್ನಾಟಕ ಪ್ರವಾಸೋದ್ಯಮ. ಸೊ ಇದರಲ್ಲಿ ಕೂಡ ಹೋಗ್ಬೋದು ಅಷ್ಟೇ. ನೋಡೋಣ, ಕೇಳೋಣ ಏನು ಎಷ್ಟು ಇರ್ತೋ ಅಂತೆಲ್ಲ. ಅದು ಗೈಸ್ ಬಸ್ಸಲ್ಲಿ ಹೋಗ್ತಾ ಇದ್ವಿ, ಎಷ್ಟಕ್ಕೆ ಸೊ ಅದರಿಂದ ಬಸ್ಸು ಒಳ್ಳೆ. ಫಸ್ಟೆಲ್ಲ ಇದು ಇರಲಿಲ್ಲ, ಇವಾಗೇ ಸ್ಟಾರ್ಟ್ ಆಗಿರೋದು. 25 ರೂಪೀಸ್ ಒಬ್ಬರಿಗೆ, ಫೋನ್ಪೇ ಗಿನ್ಪೇ ಎಲ್ಲ ಇಲ್ಲ, ಓನ್ಲಿ ಕ್ಯಾಶ್. ನೆಕ್ಸ್ಟ್ ಬರೋರು ಕ್ಯಾಶ್ನ ಕ್ಯಾರಿ ಮಾಡಿ. ನೋಡಿ ವ್ಯೂ ನೋಡಿ. ಫುಲ್ ಫಾಗ್ ಐಕಾಗೈತೆ ಮಾತ್ರ. ಕ್ಲೈಮೇಟ್ ಮಾತ್ರ ಚಿಂದಿ. ಬಂದ್ವಿ ಗಾಯ್ಸ್. ನೋಡಿ ಇಲ್ಲಿ ರೆಸ್ಟೋರೆಂಟ್ ಎಲ್ಲ ಓಪನ್ ಆಗ್ಬಿಟ್ಟೈತೆ, ಸನ್ರೈಸ್ ರೆಸ್ಟೋರೆಂಟ್ ಅಂತೆ. ಫುಲ್ಲು ಫಾಗಿ. ಎಷ್ಟೋ ವರ್ಷ ಆಗೋಗಿತ್ತು ನಂದಿ ಹಿಲ್ಸಿಗೆ ಬಂದು, ನೆನಪೇ ಇಲ್ಲ ಯಾವಾಗ ಬಂದಿರೋದು ಲಾಸ್ಟು ಅಂತ. 21 ನಾವಿಬ್ಬರು ಬಂದಿದ್ವಿ. ಬಟ್ ಅದಾದಮೇಲೆ ಐ ಥಿಂಕ್ ಗೊತ್ತಿಲ್ಲ, ಒಂದು ಸತಿ ಬಂದಿದ್ವಿ 2 ಇಯರ್ಸ್ ಬ್ಯಾಕು ಫ್ಯಾಮಿಲಿ. ಆವತ್ತು ಸಂಡೇ ಕೆಳಗಡೆ ಸ್ಟಾರ್ಟ್, ಇಲ್ಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಗೋಯಿಂದನೇ ಫುಲ್ಲು ಟ್ರಾಫಿಕ್ ಇತ್ತು. ಅರ್ಧವರೆಗೂ ಬಂದ್ರಿ, ವೆಯ್ಟ್ ಮಾಡ್ಕೊಂಡು ಟ್ರಾಫಿಕ್ ನೋಡಿ ಹಂಗಿಂದ ಹಂಗೆ ವಾಪಸ್ ಹೋಗ್ಬಿಟ್ರಿ ತಿರ್ಗಿಸ್ಕೊಂಡು. ಸೊ చలి మాత్రం పిచ్చి చలి ఉంది దేవుడా. ఏదో హిల్ స్టేషన్ వచ్చిన ఫీల్ వస్తుంది నాకైతే. ఆబ్వియస్లీ ఇది కూడా హిల్ స్టేషనే, ಇಲ್ಲೇ కదా. ನೋಡಿ ಫಾಗ್ ನೋಡಿ, ಸೈಕಾಗೈತೆ, ನೆಕ್ಸ್ಟ್ ಲೆವೆಲ್. ಜನ ಅದು ಸಾಗರ, ಫುಲ್ ಜನ ಸಾಗರ. ಇದು ಆ್ಯಕ್ಚುಲಿ ಸನ್ರೈಸ್ ವ್ಯೂ ಪಾಯಿಂಟು. ಬಟ್ ಇಲ್ಲಿ ಸನ್ರೈಸ್ ನೋಡೋಕ್ಕೆ ಎಲ್ಲಿ ಸನ್ರೈಸು ಆಗಲ್ಲ ಇವಾಗ ಈ ಕ್ಲೈಮೇಟಲ್ಲಿ. ಇಷ್ಟು ಫಾಗಿದ್ರೆ ಸುಮ್ಮನೆ ಅಲ್ಲೋಗಿ ನೋಡಬೇಕಷ್ಟೆ. ಬಟ್ ಬೈಕಲ್ಲಿ ಯಾವಾಗೋ ಕಾಲೇಜಲ್ಲಿದ್ದಾಗ ಬರ್ತಾಯಿದ್ದು ಬೈಕಲ್ಲಿ, ಇವಾಗ ಆಫ್ಟರ್ ಎ ಲಾಂಗ್ ಟೈಮ್ ಬೈಕಲ್ಲಿ ಮತ್ತೆ ಚೆನ್ನಾಗಿದೆ ಒಂಥರ.
ನೋಡಿ ನೋಡಿ ಫಾಗ್ ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತದೆ. ಕ್ರೇಜಿ ಎಲ್ಲ ಹೆಂಗೆ ಕೂತವ್ರು ನೋಡಿ ಅಲ್ಲಿ ಜನ, ಫುಲ್ ಜನ, ನೆಕ್ಸ್ಟ್ ಲೆವೆಲ್ ಜನ. ಬನ್ನಿ ಇಲ್ಲಿ ಹೋಗೋಣ. ಏನು ಕಾಣಿಸ್ತಾ ಇಲ್ಲ, ಬರೀ ಫಾಗೆ. ಆ್ಯಕ್ಚುಲಿ ಇಲ್ಲಿಂದ ಒಳ್ಳೆ ವ್ಯೂ ಇರೋದು, ಫಾಗೆಲ್ಲ ಮುಚ್ಕೊಂಡ್ಬಿಟ್ಟಿದೆ, ಏನು ಕಾಣಿಸ್ತಾ ಇಲ್ಲ. ನೋಡಿ ಗೈಸ್, ನಂದಿ ಹಿಲ್ಸ್ ಮೇಲೆಗಡೆ ನಂದಿನಿ ಪಾರ್ಲರ್, ಇದೆಲ್ಲ ಆ್ಯಕ್ಚುಲಿ ಮುಂಚೆ ಇರಲಿಲ್ಲ, ಇವಾಗ ಓಪನ್ ಆಗೈತೆ. ಸೈಕಲ್ಲ, ನಮ್ಮ ಬ್ರ್ಯಾಂಡ್ ನಂದಿನಿ, ನಮ್ಮ ಹೆಮ್ಮೆ. ಕ್ರೇಜಿ. ವ್ಯೂ ನೋಡಿ, ಫುಲ್ ಫಾಗಿ. ಸನ್ ರೈಸು ಇಲ್ಲ, ಯಾವುದೂ ಇಲ್ಲ. ಮುಂದೆ ಇರೋರೇ ಕಾಣಿಸ್ತಾ ಇಲ್ಲ, ಸನ್ ರೈಸ್ ಎಲ್ಲಿ ಕಾಣಿಸುತ್ತೆ ನೋಡಿ, ಅಷ್ಟು ದೂರ ಇರೋರೇ ಕಾಣಿಸ್ತಾ ಇಲ್ಲ, ಇನ್ನು ಸನ್ ರೈಸ್ ಎಲ್ಲಿ ಕಾಣಿಸ್ತದೆ. ಸೈಕ್. ತಣ್ಣಗೈತೆ, ಸೈಕಾಗೈತೆ, ಮಸ್ತ್, ಸೂಪರ್. Yeah. Hello guys, this is the 5th time I'm coming here. Never seen the sunrise. No sun at all, bro. Thank you so much for watching. Subscribe. 5 ಸತಿ ಬಂದವನಂತೆ, 5th ಟೈಮ್ ಅಂತೆ ಬಂದಿರೋದು ಪಾಪ ನಂದಿ ಹಿಲ್ಸ್ಗೆ. ಇವಾಗವರೆಗೂ ಒಂದ್ಸತಿನೂ ಸನ್ರೈಸ್ ನೋಡಿಲ್ಲ ಅಂತೆ, ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟವನೆ. ಸೈಕ್, ಮಸ್ತ್. నేను ఫస్ట్ టైం వచ్చినప్పుడు నేను చూసిన బాబు. అవునా? నాకు సన్ కనిపించింది. నేను ఇన్స్టాగ్రామ్లో నా స్టోరీస్ పెట్టాను, అది అట్లా మంచిగా పెట్టిన బిలో ద సన్ అబౌవ్ ద క్లౌడ్స్ అని క్యాప్షన్తోని. మస్త్. దాని తర్వాత నిజంగా సన్ ఎప్పుడు చూడలేదు నేను కూడా. మేబీ దిస్ ఇస్ మై 4th టైం నేను నంది హిల్స్ వచ్చింది. ఫస్ట్ టైంకే నాకు కనిపించింది సూర్యుడు దర్శనం ఇచ్చింది. దాని తర్వాత నో. నీకు? నేను ఎప్పుడు సన్ రైజೇ చూడలే ನಂದಿ ಹಿಲ್ಸ್. ನಾನು ಯಾವತ್ತೂ ಸನ್ ರೈಸೇ ನೋಡಿಲ್ಲ ನಂದಿ ಹಿಲ್ಸ್ ಇಲ್ಲ. ಐ ಆಮ್ ಲಕ್ಕಿ, ಯು ನೋ. నేను చూసిన ఐ ఆమ్ లక్కీ. చూడండి ఎంతమంది ఫీల్ అవుతుంది. ಫುಲ್ ಫಾಗಿ. ನಂದಿ ಹಿಲ್ಸ್ ಈಸ್ ಆನ್ ಫುಲ್ ಫಾಗ್. ಜನನೂ ಹಂಗೆ ಅವರೇ, ಫಾಗು ಹಂಗೆ ಐತೆ, నెక్స్ట్ లెవెల్ ఫాగ్. కానీ ఈ బిజినెస్ అయితే బాగుంది. హోమ్ సెలెక్ట్ విశాల్ మార్ట్ నుంచి బాటిల్ కొనుక్కుంది 20 రూపీస్కి. 5 రూపాయల క్యాన్లు 5 రూపాయలకి వస్తుంది, నీళ్ళు 30 రూపాయలకి అమ్మి. నైస్ బిజినెస్. మనం పెట్టుకుందాం ఒక స్టాల్. నేను కాಣಿಸ್ತಾ ಇಲ್ಲ, ಫುಲ್ ಕ್ಲೌಡಿ. ಏನು ಕಾಣಿಸ್ತಾ ನೋಡೋಣ, ಹೋಗೋ ಅಷ್ಟೊತ್ತಿಗೆ ಏನಾನ ಕ್ಲಿಯರ್ ಆಗುತ್ತಾ ಕ್ಲೌಡ್ಸು ಅಂತ. ಕ್ಲಿಯರ್ ಆದರೆ ವಿಸಿಬಲ್ ಬರುತ್ತೆ, ಅಟ್ಲೀಸ್ಟ್ ಏನೋ ವ್ಯೂ ಅನ್ನೋದು ನೋಡಿದ್ದೀವಿ. మేబీ సమ్మర్ ఉంటే కనిపించచ్చు, కనిపిస్తుంది, సమ్మర్లో అంతా కనిపిస్తుంది. ಜನ ಮಾತ್ರ ಬರ್ತಾನೆ ಅವರಪ್ಪ, ಸಿಕ್ಕಾಪಟ್ಟೆ ಜನ ಬರ್ತಾನೇ ಅವ್ರೆ.
ಹಾಂ, ಫುಲ್ ಜನ, ಫಾಗು ಜಾಸ್ತಿ ಆಗ್ತಿದೆ, ಡ್ರಿಸಲ್ಲು ಆಗ್ತಿದೆ. ಮುಂದೆ ಇರೋರೇ ಕಾಣಿಸ್ತಾ ಇಲ್ಲ, ಅಷ್ಟು ಜಾಸ್ತಿ ಫಾಗ್ ಆಗಿಬಿಟ್ಟಿದೆ ಇವಾಗ. ನೋಡಿ ಅಲ್ಲಿ ನಂದಿನಿ ಇದೆ ಪಾರ್ಲರು, ಕಾಣಿಸ್ತಾನೇ ಇಲ್ಲ ನಿಮಗೆ ಕ್ಯಾಮ್ರಲ್ಲಿ, ಅಷ್ಟು ಫಾಗ್ ಇದೆ. ಕ್ರೇಜಿ. ನಾವು ಒಂದು ಸ್ವಲ್ಪ ಹೊತ್ತೆಲ್ಲ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಚಲೋ ಬೇಬ್, ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಅರ್ಲಿ ಮಾರ್ನಿಂಗ್ ಎದ್ದು ಬೈಕಲ್ಲಿ ಬಂದು ನಂದಿ ಹಿಲ್ಸ್ಗೆ, ಒಳ್ಳೆ ಕ್ಲೈಮೇಟು, ಮಜಾ ಇದೆ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಬೇಬ್? It's not new to me, but చాలా రోజుల తర్వాత and chali. Oh my god. ಸೊ ಕಾಫಿ ಕುಡಿತೀಯ ಬೇಬ್? Obviously, ಕಾಫಿಗೆ ನೋಡ್ತಾನ ನೀನು. ಸೊ ಬನ್ನಿ ಇವಾಗ ಇಲ್ಲಿ ನಂದಿನಿಯಲ್ಲಿ ಹೋಗ್ಬಿಟ್ಟು ಕಾಫಿ ಏನಾರ ಕುಡಿದ್ಬಿಟ್ಟು ಹೋಗೋಣ. ಗೈಸ್, ನಾನು ಬೂಸ್ಟ್ ತೊಗೊಂಡಿದ್ದೀನಿ, ಮೇಡಮ್ ಒಂದು ಕಾಫಿ. ಚೆನ್ನಾಗಿದೆ, ನಂದಿ ಹಿಲ್ಸಲ್ಲಿ ಕೂತ್ಕೊಂಡು. ಚೆನ್ನಾಗಿತ್ತಾ? ನಾನು ಕಾಫಿ, ಬೂಸ್ಟ್, ಹಾಲು ಎಲ್ಲ ಕುಡಿಯಲ್ಲ, ಬಟ್ ಇವತ್ತು ಬೂಸ್ಟ್ ತೊಗೊಂಡಿದ್ದೀನಿ. ಬೂಸ್ಟ್ ಎಷ್ಟೋ ವರ್ಷಗಳಾಗೋಗಿತ್ತು ಬೂಸ್ಟ್ ಕುಡಿದು. ಗೈಸ್, ಕಾಫಿ ಬೂಸ್ಟು ಕುಡಿದಿದ್ದೆಲ್ಲ ಆಯಿತು. ಇವಾಗ ಬ್ಯಾಕ್ ಟು ಹೊಸಕೋಟೆ. ಸೊ ಕೆಳಗಡೆ ಹೋಗಿ ಬೈಕ್ ಎತ್ಕೊಂಡು ಹೋಗ್ತಾ ಇರೋದು. ಆಲ್ರೆಡಿ 8 o'clock ಆಗಿಬಿಟ್ಟಿದೆ. ಹೋಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಹೋಗಿ ರೆಡಿ ಆಗಿಬಿಟ್ಟು ಬ್ಯಾಕ್ ಟು ಆಫೀಸ್. ಸೊ ಬನ್ನಿ, ಇವಾಗೂ ಬಸ್ಸು ರೆಡಿ ಇದೆ, ಬಸ್ಸಲ್ಲೇ ಹೋಗ್ಬಿಡೋಣ. ಬಸ್ಸಲ್ಲೇ ನಡ್ಕೊಂಡು ಹೋದರೆ ಲೇಟ್ ಆಗುತ್ತೆ. ಬಸ್ಗೆ ಐ ಥಿಂಕ್ ಎಲ್ಲರೂ ಬರಬೇಕೇನೋ, ತುಂಬವರೆಗೂ ಹೋಗಲ್ಲ ಅನಿಸುತ್ತೆ ಈ ಬಸ್ಸುಗಳು. ನೋಡೋಣ, ಬನ್ನಿ ಕೇಳೋಣ, ಕೇಳ್ಬಿಟ್ಟು ಹೋಗೋಣ. ಯಾರ್ಯಾರಿಗೆ ನಡೆಯೋಕ್ಕಾಗಲ್ವೋ ಅವರು ಬಸ್ಸಲ್ಲಿ ಬರ್ಬೋದು, ಬಸ್ಸಲ್ಲಿ ಹೋಗ್ಬೋದು. ಆಮೇಲೆ ಟೈಮ್ ಇಲ್ಲ, ನಾವು ನಡ್ಕೊಂಡು ಹೋಗ್ಬೋದು, ಬಟ್ ಟೈಮ್ ಇಲ್ಲ. ಇದರಲ್ಲಾದರೆ ಜೂನಿಯರ್ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ, ಗಾಡಿ ಎತ್ಕೊಂಡು ಹೋಗ್ತಾ ಇರ್ಬೋದು. ಸೊ ಬನ್ನಿ ಹೊರಡೋಣ. ಗೈಸ್, ಬಂದು ಕೆಳಗಡೆ ಬಂದು ಹೆಲ್ಮೆಟ್ ಎಲ್ಲ ಇಸ್ಕೊಂಡು ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಏನು ಸೀನ್ ಆಯಿತು ಅಂದರೆ, ಗಾಡಿ ಹೆಲ್ಮೆಟ್ಟು ಕೌಂಟ್ರಲ್ಲಿ ಇಟ್ಟಿದ್ರಿ, ಒಂದು ಕೌಂಟ್ರ್ ಇದೆ ಹೆಲ್ಮೆಟ್ ಇಡೋಕ್ಕೆ. ಸೊ ಅಲ್ಲಿ ಹೆಲ್ಮೆಟ್ ಇಟ್ಟಿದ್ವಿ, ಬಂದು ಹೆಲ್ಮೆಟ್ ತೊಗೊಂಡ್ವಿ. ಅಲ್ಲಿ ಚಾರ್ಜು 20 rupees. ನಂದಿ ಹಿಲ್ಸ್ ವಸ್ತೆ ಕ್ಯಾಶ್ ಪಟ್ಕರಂಡಿ. ಸೊ 20 rupees ಒಂದು ಹೆಲ್ಮೆಟ್ಗೆ. 30 rupees ಇದೆ ನನ್ನ ಹತ್ರ ಕ್ಯಾಶು. ಫೋನ್ಪೇ ಮಾಡೋಕ್ಕೆ ನೆಟ್ವರ್ಕ್ ಇಲ್ಲ, 10 rupees ಇಲ್ಲ. ಪಾಪ ಅಲ್ಲಿ ಯಾರೋ ಇದ್ದ, ಕೊಡಿ ಪರವಾಗಿಲ್ಲ 10 rupees ನಾನು ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹಾಕ್ಕೊಟ್ಟ. ನಂಬರ್ ಕೊಡಿ, ನಾನು ಕೆಳಗಡೆ ಹೋದ್ಮೇಲೆ ಫೋನ್ಪೇ ಮಾಡ್ತೀನಿ, ಅದೇ ಪರವಾಗಿಲ್ಲ. ಸೊ ಅಂಥವರು ಇರ್ತಾರೆ ಇನ್ನು. ಸೊ ಅದಕ್ಕೆ ನಾವು ನಮ್ಮ ಕೈಲಾದಷ್ಟು ನಾವು ಯಾರಿಗಾನ ಹೆಲ್ಪ್ ಮಾಡ್ತಾ ಇರೋಣ, ನಮಗೂ ಯಾರನ್ನ ಹೆಲ್ಪ್ ಮಾಡ್ತಾ ಇರ್ತಾರೆ. ಇವಾಗ ಹೋಗೋಣ, ಚಲೋ, ಲೆಟ್ಸ್ ಗೋ ಬೇಬ್. ನಡಿ ಹೋಗೋಣ. ಗೈಸ್, ಮೇಲೆಯಿಂದ ಕೆಳಗಡೆಗೆ ಬಂದು ಇಲ್ಲಿ ಮ್ಯಾಗಿ ತಿಂತಾ ಇದ್ದೀವಿ. ಇಟ್ಸ್ ಬ್ರೇಕ್ಫಾಸ್ಟ್ ಟೈಮ್. ಮ್ಯಾಗಿ 2 minutes అంటారు మ్యాగీ. ఏమి కావద్దు 2 minutes. అర్ధ గంట నిమిషం నుంచి వెయిట్ చేస్తే ಏನಿಲ್ಲ, 10 ನಿಮಿಷ. 10 నిమిషం ಮ್ಯಾಗಿ, ಬಿಸಿ ಮ್ಯಾಗಿ ಹಿಂಗಿದೆ ಬೇಬ್? ಬಿಸಿಯಾಗಿದೆಯಾ? ಚಲೋ ತಿಂದ್ಬಿಟ್ಟು ಸಿಗ್ತೀವಿ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀವಿ ಕೆಲ್ಸಕ್ಕೆ ಹೋಗೋಕ್ಕೆ. ಎಸ್. ಸೊ ಇದೇ ಥರ ಒಂದೊಳ್ಳೆ ವಿಡಿಯೋ ಅಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಬಾಯ್.